ಇಲ್ಲಿ ನಾವು ಬಂದು ಸೇರಿರೋವಂಥದ್ದು ಒಂದು ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೀರಿ. ಇಲ್ಲಿ ಇದೊಂದು ಧರ್ಮ ಯುದ್ಧ. ಇದು ಇವತ್ತು ಧರ್ಮಸ್ಥಳ ಆಗಿದೆ, ನಾಳೆ ಅಯ್ಯಪ್ಪ ಆಗುತ್ತೆ, ನಾಳೆ ತಿರುಪತಿ ವೆಂಕಟೇಶ್ವರ ಆಗುತ್ತೆ, ನಾಳೆ ಬೆಂಗಳೂರು ಅಣ್ಣಮ್ಮ ಆಗುತ್ತೆ. ಈ ದೇವಸ್ಥಾನಗಳ ಲಿಸ್ಟೇ ಅವರ ಹತ್ರ ಇದೆ. ಅವರು ಬರೀ ಧರ್ಮಸ್ಥಳಕ್ಕೆ ಬಂದಿಲ್ಲ. ಅವರು ಈಗ SIT ಮಾಡಿದಾರಲ್ಲ, SIT ನಾವು ಸ್ವಾಗತ ಮಾಡಿದಿರಿ, ಇಲ್ಲ ಅಂತ ಹೇಳಲ್ಲ. ಆದರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲೇ ಇದ್ರೂ ಬಿಡಬಾರ್ದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, NIಗೆ ಒಪ್ಪಿಸ್ಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳ್ನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳ್ನಾಡಲ್ಲಿ. ಕೇರಳದ ಅಸೆಂಬ್ಲಿ ರೆಸಲ್ಯೂಷನ್ ಮಾಡಿದೆ. ಹೆಂಗ್ ಮಾಡಿದ್ರಿ ನೀವು ರೆಸಲ್ಯೂಷನ್? ಯಾರಿದ್ದಾರೆ ಇದರಿಂದ? ಬುರ್ಡೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ, ಡೆಲ್ಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರಿ? ಅಂದ್ರೆ ಡೆಲ್ಲಿ ಆಯ್ತು, ಕೇರಳ ಆಯ್ತು, ತಮಿಳ್ನಾಡು ಆಯ್ತು, ಅಲ್ಜೀರಾ ಪಾಕಿಸ್ತಾನ್ ಅಲ್ಲೂ ಇದೆ, ಬಾಂಗ್ಲಾದೇಶದಲ್ಲೂ ಇದೆ. ಇದೆಲ್ಲ ತನಿಖೆ ಆಗ್ಬೇಕಾದ್ರೆ SIT ಅವರಿಂದ ಆಗಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಬಂಧುಗಳೇ, ನಾನು ಸರ್ಕಾರವನ್ನ ಕೇಳ್ತೀನಿ, ನಮ್ಮ ಬುರ್ಡೆ ಸಿದ್ದರಾಮಯ್ಯನವ್ರನ್ನ ನಾನು ಕೇಳ್ತೀನಿ, DK ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ. ಏನಣ್ಣ, ನೆನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ನೆನ್ನೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ, ಆ ಮಹಿಷಾಸುರನ್ನ ಮರ್ದೆ ಮಾಡಿದೆ, ದುಷ್ಟರನ್ನ ಮರ್ದನ ಮಾಡಿದೀಯ, ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ, ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು. ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಸರ್ಕಾರ DK ಶಿವಕುಮಾರ್, ನಾನು ಕೇಳ್ತೀನಿ, ಹಾಗಾದ್ರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು? ಆಯ್ತಪ್ಪ, ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ, ನಿನಗೆ ತಾಕತ್ತಿದ್ರೆ, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಮುಸಲ್ಮಾನರದ್ದು ಅಲ್ಲ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ದಮ್ಮಿದೆಯಾ ನಿಮಗೆ? ಮಾತೆತ್ತಿದ್ರೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ. ಎಲ್ಲಿ ಸಮಾನರು? ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ, ಹಿಂದೂಗಳದಲ್ಲ ಅಂತ ಹೇಳ್ತೀರಾ? ಮಸೀದಿ ಮುಂದೆ ನಿಂತ್ಕೊಂಡು ನೀವು ಹೇಳ್ತೀರಾ ಈ ಮಾತನ್ನ? ಹೇಳ್ತೀರಾ? ನೀವು ಜಾತ್ಯತೀತ ಅನ್ನೋ ಪದನ ಹೇಳ್ತಿರಲ್ಲ. ಸಂವಿಧಾನದ ಬುಕ್ಕು, ಅಂಬೇಡ್ಕರ್ ಸಂವಿಧಾನದ ಬುಕ್ಕನ್ನ ಜೋಬಲ್ಲೇ ಇಟ್ಕೊಂಡಿದ್ದೀರಲ್ಲ, ಖಾಲಿ ಪುಸ್ತಕನ ನಿಮ್ ಜೋಬಲ್ಲಿ. ಇದೇನಾ ನಿಮ್ ಸಂವಿಧಾನ? ಇದೇನಾ ನಿಮ್ ರಾಹುಲ್ ಗಾಂಧಿ ಹೇಳ್ಕೊಟ್ಟಿರೋದು? ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದೆ. ಈ ನಕ್ಸಲ್ ಗ್ಯಾಂಗ್, ಇಲ್ಲೊಂದು ತಿಮರೋಡಿ ಗ್ಯಾಂಗ್, ಅಲ್ಲೊಂದು ನಕ್ಸಲ್ ಗ್ಯಾಂಗ್. ಇವರೆಲ್ಲ ನಗರ ನಕ್ಸಲರು. ಇವರೇ ಇದಕ್ಕೆ SIT ಕೊಟ್ಟಿದ್ದು. SIT ಕೊಟ್ರಿ, ನಾವು ಸ್ವಾಗತ ಮಾಡಿದ್ರಿ, ಇಲ್ಲ ಅಂತ ಹೇಳಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, SIT ಮೀನುಗಳು ಹಿಡಿತಾ ಇದೆ, ತಿಮಿಂಗಲ ಬೇಕು ನಮಗೆ ಅಂತ. ನಾನು ಒಂದು ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ, ಆಯ್ತಣ್ಣ, ಧರ್ಮಸ್ಥಳದಲ್ಲಿ ಸಾವಿರಾರು ರೇಪ್ ಔಟ್ ಇದೆ. ಏನು ಯಾವ ಲೋಕದಲ್ಲಿ ಇದ್ದೀರಿ? ನಾವು ಯಾವ ಲೋಕದಲ್ಲಿ ಇದ್ದೀರಿ? ಸಾವಿರಾರು ರೇಪು, ಸಾವಿರಾರು ಹೆಣಗಳು ಊತಿದ್ದಾರೆ ಅಂತ ಹೇಳಿ ಇಲ್ಲಿ ಬುರುಡೆಯನ್ನು ಹುಡುಕಿದಾರಲ್ಲ. ಧರ್ಮಸ್ಥಳದಲ್ಲಿ ಬಂದು ಬುರುಡೆ ಹುಡುಕಿದ್ರಿ. ನಾನು ನಿಮ್ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಬೇಡ ಬುರುಡೆ ಬೇಡ, ಯಾವ್ದಾದ್ರು ಮಸೀದಿಯಲ್ಲಿ ಮೂಳೆ ಹುಡುಕ್ರಿ. ನಿಮ್ಗೆ ಯೋಗ್ಯತೆ ಇದ್ದಾರೆ, ನಿಮ್ಗೆ ಮೂಳೆ ಹುಡುಕಿ ಆಗುತ್ತಾ ನಿಮ್ ಕೈಲಿ? ಸಾವಿರಾರು ಕಂಪ್ಲೇಂಟ್ ಬಂದಿದೆ ಮಸೀದಿಗಳಲ್ಲಿ, ಏನೇನು ತಪ್ಪುಗಳಾಗಿದೆ ಅಂತ ಸಾವಿರಾರು ಕಂಪ್ಲೇಂಟ್ ಬರುತ್ತೆ. ಒಂದು ಕುಡ್ಕಿದ್ದೀರಾ ನೀವು?
ಮಾತೆತ್ತಿದ್ರೆ ಹಿಂದೂ ದೇವಾಲಯಗಳನ್ನು ಹುಡುಕ್ತೀರ, ಶ್ರದ್ಧಾ ಕೇಂದ್ರಗಳನ್ನ ಹುಡುಕ್ತೀರ. ಒಂದಾದ್ರೂ ಈ ಮಸೀದಿಗಳ ಬಗ್ಗೆ ಕೊಟ್ಟಿರೋ, ನಾನು ಹೇಳ್ತಾ ಇರೋದು ಮುಸಲ್ಮಾನರೇ ಕೊಟ್ಟಿದ್ದಾರೆ, ಮುಸಲ್ಮಾನರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದಾದ್ರೂ ಹುಡುಕಿದ್ದೀರಾ? ಬರೆದು ಬಿಡಿ. ಹೆಂಗೋ ವಕ್ಫ್ ಬೋರ್ಡ್ದು ಸಾವಿರಾರು ಎಕರೆ ನುಂಗಿದಾರಲ್ಲ ಈಗ, ಚಾಮುಂಡಿ ಬೆಟ್ಟನ ವಕ್ಫ್ ಬೋರ್ಡ್ಗೆ ಯಾವಾಗ ಬರೀತೀರಾ ಹೇಳಿ? ಯಾವಾಗ ಬರೀತೀರಾ?